ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮಸೇನನು ಕಳಿಂಗಾದಿಗಳನ್ನು ಕೊಂದುದು ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ನನ್ನ ಪುತ್ರನಿಂದ ಪ್ರೇರಿತನಾದ ಕಳಿಂಗ ಸೇನಾಧಿಪತಿಯು ಸೈನ್ಯ ಸಮೇತನಾಗಿ ಭೀಮಸೇನನನ್ನು ಯುದ್ಧಭೂಮಿಯಲ್ಲಿ ಎದುರಿಸಿದುದು ಹೇಗೆ? ಆ ಭೀಮಸೇನನು ಅಮಾನುಷ ಕಾರ್ಯಗಳನ್ನು ಮಾಡುವವನು, ಮಹಾಬಲಶಾಲಿ, ಕಾಲದಂಡವನ್ನು ಕೈಯಲ್ಲಿ ಹಿಡಿದು ಯಮನಂತೆ ಯಾವಾಗಲೂ ಗದಾಧಾರಿಯಾಗಿ ಸಂಚರಿಸುವನು. ಅಂತಹವನೊಡನೆ ಕಳಿಂಗನು ಹೇಗೆ ಯುದ್ಧಕ್ಕೆ ನಿಂತು ಹೋರಾಡಿದನು, ಅದನ್ನು ವಿವರಿಸು ಎನ್ನಲು ಸಂಜಯನು ಹೇಳುತ್ತಾನೆ, ಓ ರಾಜೇಂದ್ರ, ಮಹಾಬಲಶಾಲಿಯಾದ ಆ ಕಳಿಂಗನು ದೊಡ್ಡ ಚತುರಂಗ ಸೈನ್ಯದಿಂದ ಪರಿವೃತನಾಗಿ ಭೀಮನ ರಥಕ್ಕೆ ಎದುರಾಗಿ ಹೊರಟನು. ಆಯುಧ ಪಾಣಿಗಳಾಗಿ ತನ್ನನ್ನು ಎದುರಿಸಿ ಬರುತ್ತಿದ್ದ ಆ ದೊಡ್ಡ ಕಳಿಂಗ ಸೈನ್ಯಗಳನ್ನು ಛೇದಿ ದೇಶದ ಸೈನ್ಯದೊಡನೆ ಬರುತ್ತಿದ್ದ ನಿಷಾದಾಧಿಪತಿಯಾದ ಕೇತುಮಾನನನ್ನು ಭೀಮನು ಏಕಕಾಲದಲ್ಲಿ ಎದುರಿಸಿ ನಿಂತನು. ಇಷ್ಟರಲ್ಲಿಯೇ ಶ್ರುತಾಯುವು ಕೇತುಮಾನನಿಗೆ ಸಹಾಯಕನಾಗಿ ಅನೇಕ ಸಹಸ್ರ ಕಳಿಂಗ ರಥಗಳೊಡನೆಯೂ 10,000 ಗಜ ಸೈನ್ಯಗಳೊಡನೆಯೂ ನಿಷಾದ ವೀರರೊಡನೆಯೂ ಸೇರಿ ಬಂದು ಭೀಮಸೇನನನ್ನು 4 ಕಡೆಗಳಲ್ಲಿಯೂ ಸುತ್ತಿಕೊಂಡನು. ಭೀಮಸೇನನನ್ನು ಅನುಸರಿಸಿ ಬಂದ ಚೇದಿ, ಮತ್ಸ್ಯ, ಕರುಷ ಸೈನಿಕರು ತಮ್ಮ ತಮ್ಮ ಸೇನಾಪತಿಗಳನ್ನು ಮುಂದಿಟ್ಟುಕೊಂಡು ನಿಷಾದನನ್ನು ಎದುರಿಸಿದರು. ಆಮೇಲೆ ನಡೆದ ಆಶ್ಚರ್ಯಕರವಾದ ಆ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವ ಆತುರದಿಂದ ಮೈಮರೆತು ತಮ್ಮ ಕಡೆಯವರನ್ನೇ ತಾವು ಅರಿಯದಿದ್ದರು. ದೊಡ್ಡ ಅಸುರ ಸೇನೆಯೊಡನೆ ಇಂದ್ರನಿಗೂ ಯುದ್ಧವು ನಡೆಯುವಂತೆ ಆ ಭೀಮನಿಗೂ ಕಳಿಂಗ ಸೈನ್ಯಗಳಿಗೂ ಘೋರ ಯುದ್ಧವು ನಡೆಯಿತು. ಆಗ ರಣಭೂಮಿಯಲ್ಲಿ ಸೈನ್ಯದ ಕೋಲಾಹಲವು ಸಮುದ್ರ ಘೋಷಕ್ಕೆ ಸಮಾನವಾಗಿದ್ದಿತು. ಆ ಯುದ್ಧವೀರರೆಲ್ಲರೂ ಒಬ್ಬರೊಡನೊಬ್ಬರು ಹೋರಾಡುವಾಗ ಸೈನ್ಯರ ರಕ್ತದಿಂದ ಕೆಂಪಾದ ಆ ರಣಭೂಮಿಯು ಮೊಲದ ರಕ್ತದಿಂದ ಸಾರಿಸಿಟ್ಟಂತೆ ಕಾಣಿಸಿತು. ಆಗ ಆ ವೀರರಿಗೆ ಸ್ವಪಕ್ಷದವರನ್ನು ಶತ್ರುಪಕ್ಷದವರನ್ನು ಗುರುತಿಸುವುದೇ ಅಸಾಧ್ಯವಾಗಿ ಅವರವರು ತಮ್ಮ ಕಡೆಯವರನ್ನು ತಾವೇ ಕೊಂದು ಹಾಕುತ್ತಿದ್ದರು. ಅಲ್ಪಸಂಖ್ಯಾತರಾದ ಛೇದಿಗಳಿಗೆ ಕಳಿಂಗ ನಿಷಾದರೊಡನೆ ಪ್ರಬಲ ಯುದ್ಧವು ನಡೆಯಿತು. ಛೇದಿ ದೇಶದ ವೀರರು ತಮ್ಮ ಶಕ್ತಿ ಅನುಸಾರವಾಗಿ ಪೌರುಷವನ್ನು ತೋರಿಸಿ ಕೊನೆಗೆ ಭೀಮಸೇನನನ್ನು ಬಿಟ್ಟು ಹಿಂತಿರುಗಿದರು. ಅದನ್ನು ನೋಡಿ ಕಳಿಂಗರು ಮಹೋತ್ಸಾಹವನ್ನು ತೋರಿಸುತ್ತಾ ಭೀಮಸೇನನ ಮೇಲೆ ಶರವರ್ಷವನ್ನು ಸುರಿಸಿದರು. ಆದರೂ ಭೀಮಸೇನನು ರಥ ಮಧ್ಯದಿಂದ ಕದಲದೆ ಕಳಿಂಗ ಸೇನೆಯ ಮೇಲೆ ವೇಗದಿಂದ ಬಾಣಗಳನ್ನು ಪ್ರಯೋಗಿಸಿದನು. ಪ್ರಸಿದ್ಧ ಧಾನುಷ್ಯನಾದ ಕಳಿಂಗನು, ಶಕ್ರದೇವನೆಂದು ಪ್ರಸಿದ್ಧನಾದ ಆತನ ಪುತ್ರನು ಭೀಮಸೇನನನ್ನು ಭಲ್ಲಗಳಿಂದ ಹೊಡೆದರು. ಭೀಮಸೇನನು ತನ್ನ ಮಹತ್ತಾದ ಬಿಲ್ಲನ್ನು ಒದರುತ್ತಾ ಕಳಿಂಗನೊಡನೆ ಹೋರಾಡಿದನು. ಚಕ್ರದೇವನು ಹಲವು ಬಾಣಗಳಿಂದ ಭೀಮಸೇನನ ಕುದುರೆಗಳನ್ನು ಕೊಂದನು. ಭೀಮಸೇನನ ರಥವನ್ನು ಮುರಿದುದಲ್ಲದೆ ವರ್ಷಾ ಕಾಲದಲ್ಲಿ ಮೇಘವು ಮಳೆಯನ್ನು ಸುರಿಸುವಂತೆ ಭೀಮನ ಮೇಲೆ ಬಾಣವರ್ಷವನ್ನು ಸುರಿಸಿದನು. ರಥಾಶ್ವಗಳು ಬಿದ್ದು ಹೋದ ಮೇಲೆ ಭೀಮಸೇನನು ಉಗ್ರವಾದ ತನ್ನ ಉಕ್ಕಿನ ಗದೆಯನ್ನು ಶಕ್ರದೇವನ ಮೇಲೆ ಪ್ರಯೋಗಿಸಿದನು. ಭೀಮನ ಗದಾ ಪ್ರಹಾರದಿಂದ ಕಳಿಂಗ ಪುತ್ರನು ತನ್ನ ಸಾರಥಿಯೊಡನೆ ರಥದಿಂದ ಕೆಳಕ್ಕೆ ಬಿದ್ದನು. ಆಗ ಕಳಿಂಗ ದೇಶಾಧಿಪತಿಯು ತನ್ನ ಮಗನು ಹತನಾದುದನ್ನು ನೋಡಿ 10,000 ಆನೆಗಳಿಂದಲೂ ನಿಷಾದರಿಂದಲೂ 4 ಕಡೆಗಳಲ್ಲಿಯೂ 100 ರಥಗಳೊಡನೆ ಭೀಮನ ಸುತ್ತಲೂ ಸುತ್ತಿಕೊಂಡನು. ಭೀಮನು ಮಹಾವೇಗವುಳ್ಳ ತನ್ನ ಗದೆಯನ್ನು ಕೆಳಗಿಟ್ಟು ಇನ್ನೂ ಬಹಳ ಕ್ರೂರ ಕಾರ್ಯವನ್ನು ಮಾಡಲೆಣಿಸಿ ಭಯಂಕರವಾದ ಒಂದು ಕತ್ತಿಯನ್ನು ಕೈಗೆತ್ತಿಕೊಂಡನು. ಸುವರ್ಣಮಯವಾದ ನಕ್ಷತ್ರಗಳ ಮತ್ತು ಅರ್ಧಚಂದ್ರದ ಆಕೃತಿಗಳಿಂದ ಚಿತ್ರಿತವಾಗಿ ಎತ್ತಿನ ಚರ್ಮದಿಂದ ಮಾಡಿದ ಒಂದು ದೊಡ್ಡ ಗುರಾಣಿಯನ್ನು ಕೈಗೆತ್ತಿಕೊಂಡನು. ಆಗ ಕಳಿಂಗರಾಜನು ಕೋಪಗೊಂಡು ಭೀಮಸೇನನನ್ನು ಕೊಲ್ಲುವುದಾಗಿ ಉದ್ದೇಶಿಸಿ ಬಿಲ್ಲಿನ ನಾಣನ್ನು ತೀಡುತ್ತಾ ಸರ್ಪ ವಿಷಕ್ಕೆ ಸಮಾನವಾದ ಒಂದು ಭಯಂಕರ ಬಾಣವನ್ನು ತೊಟ್ಟು ಭೀಮಸೇನನ ಮೇಲೆ ಪ್ರಯೋಗಿಸಿದನು. ಆ ಬಾಣವು ವೇಗದಿಂದ ಬರುತ್ತಿರುವುದನ್ನು ನೋಡಿದೊಡನೆ ಭೀಮಸೇನನು ಅದನ್ನು 2 ತುಂಡಾಗಿ ಕತ್ತರಿಸಿದನು. ಆಮೇಲೆ ಕಳಿಂಗನು ಭೀಮಸೇನನ ಮೇಲೆ ಮತ್ತಷ್ಟು ಕೋಪಗೊಂಡು ಸೇನೆಯೆಲ್ಲ ನಡುಗುವಂತೆ ದೊಡ್ಡದೊಂದು ಸಿಂಹಗರ್ಜನೆಯನ್ನು ಮಾಡಿ ಹರಿತವಾದ 14 ತೋಮರಾಯುಧಗಳನ್ನು ಏಕಕಾಲದಲ್ಲಿ ಮಹಾವೇಗದಿಂದ ಪ್ರಯೋಗಿಸಿದನು. ಆ ತೋಮರಾಯುಧಗಳು ಆಕಾಶ ಮಾರ್ಗದಲ್ಲಿ ಬರುತ್ತಿರುವಾಗಲೇ ಭೀಮನು ತನ್ನ ಕತ್ತಿಯಿಂದ ಅವುಗಳನ್ನು ತುಂಡು ಮಾಡಿ ಒಡನೆಯೇ ಭಾನುಮಂತನನ್ನು ಎದುರಿಸಿ ಹೊರಟನು. ಆ ಭಾನುಮಂತನು ಶರವರ್ಷಗಳಿಂದ ಭೀಮಸೇನನನ್ನು ಮರೆಮಾಡಿ ಆಕಾಶದಲ್ಲಿ ಪ್ರತಿಧ್ವನಿಸುವಂತೆ ಗಟ್ಟಿಯಾಗಿ ಸಿಂಹನಾದ ಮಾಡಿದನು.
ಭೀಮನು ಆ ಸಿಂಹನಾದವನ್ನು ಸಹಿಸದೆ ತಾನು ಗಟ್ಟಿಯಾಗಿ ಒಂದು ಸಿಂಹನಾದ ಮಾಡಿದನು. ಆ ಸಿಂಹನಾದವನ್ನು ಕೇಳಿ ಕಳಿಂಗನ ಸೇನೆಯು ನಡುಗುತ್ತಾ ಭೀಮನು ಮನುಷ್ಯ ಮಾತ್ರನಲ್ಲವೆಂದು ಭಾವಿಸಿತು. ಆಮೇಲೆ ಭೀಮನು ಖಡ್ಗಹಸ್ತನಾಗಿ ತನ್ನ ವೈರಿಯು ಕುಳಿತಿದ್ದ ಆನೆಯ ದಂತಗಳನ್ನು ಹಿಡಿದು ವೇಗದಿಂದ ಆ ಆನೆಯ ಬೆನ್ನಿನ ಮೇಲೆ ಹಾರಿದನು. ಇಷ್ಟರಲ್ಲಿಯೇ ಕಳಿಂಗರಾಜನು ಒಂದು ಶಕ್ತಿಯನ್ನು ಭೀಮನ ಮೇಲೆ ಪ್ರಯೋಗಿಸಲು ಆ ಶಕ್ತಿಯನ್ನು ಭೀಮನು ತನ್ನ ಕತ್ತಿಯಿಂದ ಎರಡಾಗಿ ಕತ್ತರಿಸಿ ಭಾನುಮಂತನ ತಲೆಯನ್ನು ಅದೇ ಕತ್ತಿಯಿಂದ ಕಡಿದು ಹಾಕಿದನು. ಆನೆಯ ಮೇಲೆ ಕುಳಿತಿದ್ದ ಆ ವೀರನನ್ನು ಕೊಂದ ಮೇಲೆ ಭೀಮನು ಬಹಳ ಭಾರವನ್ನು ಹೊರುತ್ತಿದ್ದ ಆ ಆನೆಯ ಕತ್ತಿನ ಮೇಲೆ ಕತ್ತಿಯನ್ನು ಬೀಸಿದನು. ಅದರಿಂದ ಆ ಆನೆಯು ನದಿ ವೇಗದಿಂದ ಕುಸಿದು ಬಿದ್ದ ಪರ್ವತದಂತೆ ತಲೆ ಮುರಿದು ಕೆಳಗೆ ಬಿದ್ದಿತು. ಆಮೇಲೆ ಭೀಮನು ಖಡ್ಗಪಾಣಿಯಾಗಿಯೇ ತನ್ನ ಆನೆಯಿಂದ ಕೆಳಕ್ಕೆ ಧುಮುಕಿ ನೆಲದ ಮೇಲೆ ನಿಂತನು. ಆಮೇಲೆ ನಾಲ್ಕು ಕಡೆಗಳಲ್ಲಿಯೂ ವಿಚಿತ್ರ ಗತಿಗಳಿಂದ ಸುತ್ತಿ ಬೇರೆ ಬೇರೆ ಆನೆಗಳನ್ನೆಲ್ಲ ಕೊಲ್ಲುತ್ತಾ ಬಂದನು. ಸರ್ವತೋಮುಖವಾದ ಆತನ ಗತಿಯು ಸುತ್ತುತ್ತಿರುವ ಅಗ್ನಿಚಕ್ರಕ್ಕೆ ಸಮಾನವಾಗಿ ತೋರಿತು. ಬಲೋದ್ವಿಗ್ನನು ಮಹಾಕೋಪಿಯು ಕಾಲಾಂತಕನಿಗೆ ಸಮಾನನೂ ಆದ ಆ ಭೀಮನು ಅಲ್ಲಲ್ಲಿ ಕಂಡಂತೆ ಸಾವಿರಾರು ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ಪದಾತಿಗಳನ್ನು ಎಡಬಿಡದೆ ಕೊಂದು ಕೆಡಹುತ್ತಾ ಆ ರಣರಂಗದ ನಾಲ್ಕು ಕಡೆಗಳಲ್ಲಿಯೂ ಗಿಡುಗನಂತೆ ವೇಗದಿಂದ ಓಡಾಡಿದನು. ಆನೆಯ ಮೇಲೇರಿ ಯುದ್ಧ ಮಾಡುತ್ತಿದ್ದವರ ಶರೀರಗಳನ್ನು, ತಲೆಗಳನ್ನು ಕತ್ತಿಗಳಿಂದ ತುಂಡು ಮಾಡುತ್ತಾ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಏಕಾಕಿಯಾಗಿ ಕಾಲ್ನಡೆಯಿಂದಲೇ ಆ ಯುದ್ಧರಂಗದಲ್ಲಿ ತಡೆಬಡೆ ಇಲ್ಲದೆ ಸುತ್ತುತ್ತಿದ್ದನು. ಶತ್ರುಗಳೆಲ್ಲರೂ ಅವನ ಆರ್ಭಟವನ್ನು ನೋಡಿ ಭಯದಿಂದ ತಬ್ಬಿಬ್ಬಾದರು. ಆಗಲೂ ಕೆಲವು ರಥಿಕರು ಬುದ್ಧಿಯಿಲ್ಲದೆ ಕೋಪಗೊಂಡು ಗರ್ಜಿಸುತ್ತಾ ಖಡ್ಗಪಾಣಿಯಾದ ಭೀಮನನ್ನೆದುರಿಸಿ ಓಡಿ ಬಂದರು. ಭೀಮನಾದರೂ ಆ ಶತ್ರುಗಳ ರಥದ ಇರಿಚಿಗಳನ್ನು, ನೊಗಗಳನ್ನು ಕತ್ತರಿಸಿ ರಥಿಕರನ್ನೆಲ್ಲ ಕೊಂದನು. ಆಗ ಭೀಮಸೇನನು ಕಾಂತ, ಅವಿದ್ಧ, ಉದ್ವಾಂತ, ಪ್ಲುತ, ಪ್ರಸ್ತುತ, ಪ್ಲುತ, ಸಂಪಾತ, ಸಮುತ್ತೀರ್ಣಗಳೆಂಬ ಹಲವು ಗತಿ ವೈಚಿತ್ರ್ಯಗಳಿಂದ, ಅಂದರೆ ಅದು ಸುತ್ತುವ ವರಿಸೆಗಳು, ಈ ಹಲವು ಗತಿ ವೈಚಿತ್ರ್ಯಗಳಿಂದ ಸುತ್ತಿ ಸುತ್ತಿ ಹೊಡೆಯುತ್ತಿದ್ದನು. ಕೆಲವರು ಕತ್ತಿಯಿಂದ ಕಡಿಯಲ್ಪಟ್ಟರು, ಕೆಲವರು ಮರ್ಮ ಸ್ಥಾನಗಳಲ್ಲಿ ಭೇದಿಸಲ್ಪಟ್ಟು ನಡುಗುತ್ತಾ ಪ್ರಾಣವನ್ನು ಬಿಟ್ಟರು. ಕೆಲವು ಆನೆಗಳಿಗೆ ಸೊಂಡಿಲು ಹರಿದು ಕುಂಭಸ್ಥಳಗಳು ಭೇದಿಸಲ್ಪಟ್ಟವು. ಮಾವಟಿಗರು ಸತ್ತುದರಿಂದ ಕೆಲವು ಆನೆಗಳು ತಮ್ಮ ಸೇನೆಯೊಳಗೆ ನುಗ್ಗಿ ಅಲ್ಲಿ ಅನೇಕರನ್ನು ಕೊಲ್ಲುತ್ತಿದ್ದವು. ಮತ್ತೆ ಕೆಲವು ಗಟ್ಟಿಯಾಗಿ ಅರಚುತ್ತಾ ಭೂಮಿಯಲ್ಲಿ ಬೀಳುತ್ತಿದ್ದವು. ರಾಜೇಂದ್ರ, ಆಗ ಅಲ್ಲಲ್ಲಿ ಮುರಿದ ತೋಮರಗಳು, ಕಡಿದು ಬಿದ್ದ ಮಾವುತರ ತಲೆಗಳು, ಹರಿದು ಬಿದ್ದ ವಿಚಿತ್ರಗಳಾದ ಕೌದಿಗಳು, ಚಿನ್ನದ ಕಂಠಾಭರಣಗಳು, ಕತ್ತಿಗಳು, ಪತಾಕೆಗಳು, ವನಕೆಗಳು, ಬತ್ತಳಿಕೆಗಳು, ಭಿಂಡಿವಾಲಗಳು, ಯಂತ್ರಗಳು, ವಿಚಿತ್ರವಾದ ಬಿಲ್ಲುಗಳು, ಕುದುರೆಯ ಚಾಟಿಗಳು, ವೇಣುಕಗಳು, ಅಂಕುಶಗಳು, ಸುವರ್ಣದಿಂದ ಅಲಂಕರಿಸಿದ ಕತ್ತಿಯ ಹಿಡಿಗಳು, ಇವೆಲ್ಲ ತುಂಡಾಗಿ ರಾಶಿ ರಾಶಿಯಾಗಿ ಬಿದ್ದಿರುವುದನ್ನು ನೋಡಿದೆವು. ಆ ಕುದುರೆಗಳು ತಮ್ಮ ಸವಾರರೊಡನೆಯೇ ಸತ್ತು ಬಿದ್ದಿದ್ದವು. ಸೊಂಡಿಲು ಮುರಿದು ಶರೀರದ ಹಿಂದು ಮುಂದೆಲ್ಲ ಗಾಯದಿಂದ ಹರಿದು ಬೆಟ್ಟಗಳಂತೆ ಬಿದ್ದಿರುವ ಆನೆಗಳು ಅದೆಷ್ಟೋ ಅಲ್ಲಿ ಕಾಣಿಸಿದವು. ಭೀಮಸೇನನು ಹೀಗೆ ಆನೆಗಳನ್ನು, ಕುದುರೆಗಳನ್ನು ಕೊಂದುದಲ್ಲದೆ ಶ್ರೇಷ್ಠರಾದ ಹಲವು ರಾಹುತರನ್ನು ಕೊಂದು ಕೆಡಕಿದನು. ಭೀಮನು ನಡೆಸಿದ ಆ ಘೋರ ಯುದ್ಧವು ಅತ್ಯಾಶ್ಚರ್ಯಕರವಾಗಿದ್ದಿತು. ಅಲ್ಲಲ್ಲಿ ಕಡಿವಾಳಗಳು, ಹಗ್ಗಗಳು, ಚಿನ್ನದ ಹೊರಜುಗಳು, ಕೌದಿಗಳು, ಈಟಿಗಳು, ಬಿಲ್ಲುಗಳಿಗೆ ಸಮಾನಗಳಾದ ರಿಷ್ಟ್ಯಾಯುಧಗಳು, ಕವಚಗಳು, ಕೇಟಕಗಳು, ಇವುಗಳೆಲ್ಲವೂ ರಾಶಿ ರಾಶಿಯಾಗಿ ಬಿದ್ದಿದ್ದವು. ಆ ಭೀಮನು ಪ್ರಾಸಗಳಿಂದಲೂ ವಿಚಿತ್ರ ಯಂತ್ರಗಳಿಂದಲೂ ಶಸ್ತ್ರಗಳಿಂದಲೂ ಅನೇಕರನ್ನು ಕೊಂದು ಯುದ್ಧ ಭೂಮಿಯನ್ನು ಹಲವು ಜಾತಿಯ ಪುಷ್ಪಗಳಿಂದ ಹಾಸಿದಂತೆ ಕಾಣಿಸಿದನು. ಕೆಲವು ಮಂದಿ ರಥಿಕರನ್ನು ಕತ್ತಿಗಳಿಂದ ಕತ್ತರಿಸಿ ಧ್ವಜಸಹಿತವಾಗಿ ಅವರ ರಥವನ್ನು ಕೆಳಕ್ಕೆ ಕೆಡಕಿದನು. ಆಗ ಭೀಮನು ಒಂದು ಕಡೆ ಹಾರುವನು, ಮತ್ತೊಂದು ಕಡೆ ಓಡುವನು, ಇನ್ನೊಂದು ಕ್ಷಣದಲ್ಲಿ ಚಮತ್ಕಾರವಾಗಿಯೂ ವಿಚಿತ್ರ ರೀತಿಯಲ್ಲಿಯೂ ಸುತ್ತುತ್ತಿರುವನು. ಆ ಭೀಮನ ಗತಿ ವಿಶೇಷಗಳನ್ನು ಕಂಡು ಜನರು ಆಶ್ಚರ್ಯಪಟ್ಟರು. ಆಗ ಭೀಮನು ಕೆಲವರನ್ನು ತನ್ನ ಕಾಲುಗಳಿಂದಲೇ ತುಳಿದು ಕೊಂದನು, ಮತ್ತೆ ಕೆಲವರನ್ನು ಕೆಳಕ್ಕೆಳೆದು ಗುದ್ದಿ ಕೊಂದನು, ಇನ್ನೂ ಕೆಲವರನ್ನು ಕತ್ತಿಯಿಂದ ಕಡಿದನು, ಕೆಲವರನ್ನು ತನ್ನ ಸಿಂಹನಾದದಿಂದಲೇ ಮೃತಪ್ರಾಯರನ್ನಾಗಿ ಮಾಡಿದನು, ಕೆಲವರನ್ನು ತನ್ನ ತೊಡೆಯ ಗಾಳಿಯ ವೇಗದಿಂದಲೇ ಭೂಮಿಗೆ ಕೆಡಗಿದನು. ಕೆಲವರು ಅವನನ್ನು ನೋಡಿ ಭಯದಿಂದಲೇ ಪ್ರಾಣ ಬಿಟ್ಟರು. ಈ ಸ್ಥಿತಿಯಲ್ಲಿದ್ದ ಕಳಿಂಗ ಸೈನ್ಯವು ಮುಂದೆ ಕೈಸಾಗದೆ ಯುದ್ಧ ಭೂಮಿಯಲ್ಲಿ ಭೀಷ್ಮನ ಬಳಿಗೆ ಬಂದು ಅವನ ಸಹಾಯದಿಂದ ತಿರುಗಿ ಭೀಮನನ್ನು ಎದುರಿಸಿದವು. ಭೀಮನು ಸೈನ್ಯದ ಮುಂಭಾಗದಲ್ಲಿದ್ದ ಶ್ರುತಾಯುವನ್ನು ಎದುರಿಸಿದನು.
ಕಳಿಂಗನು 80 ಬಾಣಗಳನ್ನು ಆತನ ಎದೆಯ ಮೇಲೆ ಪ್ರಯೋಗಿಸಿದನು. ಅದರಿಂದ ಬಾಧಿತನಾದ ಭೀಮನು ಅಂಕುಶದಿಂದ ಚುಚ್ಚಲ್ಪಟ್ಟ ಆನೆಯಂತೆಯೂ ಒಣಗಿದ ಕಟ್ಟಿಗೆಯಿಂದ ವೃದ್ಧಿಗೊಂಡ ಬೆಂಕಿಯಂತೆಯೂ ಕೋಪದಿಂದ ಜ್ವಲಿಸಿದನು. ಅಷ್ಟರೊಳಗಾಗಿ ಅಶೋಕನೆಂಬುವನು ಸುವರ್ಣದಿಂದ ಅಲಂಕೃತವಾದ ರಥವನ್ನು ತಂದು ಅದರಲ್ಲಿ ಭೀಮಸೇನನನ್ನು ಏರಿಸಿಕೊಂಡನು. ಭೀಮನು ಆ ರಥಕ್ಕೇರಿ ಕಳಿಂಗನನ್ನು ಎದುರಿಸುತ್ತಾ, ಎಲಾ, ನಿಲ್ಲು, ನಿಲ್ಲು, ಓಡಿ ಹೋಗಬೇಡ ಎಂದು ಕೂಗಿದನು. ಆಗ ಶ್ರುತಾಯುವು ಅಧಿಕ ಕೋಪದಿಂದ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಾ ಭೀಮನ ಮೇಲೆ ತೀಕ್ಷ್ಣವಾದ 9 ಬಾಣಗಳನ್ನೆಸೆದನು. ಅದರಿಂದ ಭೀಮನು ದಂಡಾಹತವಾದ ಸರ್ಪದಂತೆ ದುಡಿಯುತ್ತಿದ್ದು, ಆಮೇಲೆ ಉಗ್ರವಾದ 7 ಬಾಣಗಳಿಂದ ಕಳಿಂಗನನ್ನು ಕೊಂದು ಬಿಟ್ಟನು. ಮಹಾಬಲಶಾಲಿಗಳಾದ ಕಳಿಂಗನ ಚಕ್ರ ರಕ್ಷಕರು ಆದ ಸತ್ಯದೇವ ಸತ್ಯರೆಂಬಿಬ್ಬರನ್ನು 2 ಕ್ಷುರಗಳಿಂದ ಯಮಸದನಕ್ಕೆ ಕಳುಹಿಸಿದನು. ಕ್ರೂರವಾದ 3 ಬಾಣಗಳಿಂದ ಕೇತುಮಾನನನ್ನು ಕೊಂದನು. ಆಗ ಕಳಿಂಗ ವೀರರು 100 ಸಂಖ್ಯೆಯ ದೊಡ್ಡ ಸೈನ್ಯದೊಡನೆ ಭೀಮನನ್ನು ಸುತ್ತಿಕೊಂಡು ಆತನ ಮೇಲೆ ಶಕ್ತಿ, ಗದೆ, ಕತ್ತಿ, ತೋಮರ, ರಿಷ್ಟಿ, ಕೊಡಲಿ ಮುಂತಾದ ಅನೇಕ ಆಯುಧಗಳನ್ನೆಸೆದರು. ಭೀಮನು ಆ ದೊಡ್ಡ ಸೈನ್ಯವನ್ನು ತನ್ನ ವೀರ್ಯ ಬಲದಿಂದ ತಡೆದು ಕೈಯಲ್ಲಿ ಗದೆಯನ್ನು ಹಿಡಿದು ಅತಿ ವೇಗದಿಂದ ಎದುರಿಸಿ 700 ಮಂದಿ ವೀರರನ್ನು ಏಕಕಾಲದಲ್ಲಿ ಕೊಂದನು. ಆಮೇಲೆ ಇನ್ನೊಂದು ವೇಗದಲ್ಲಿ 2,000 ಕಳಿಂಗರನ್ನು ಯಮಸದನಕ್ಕೆ ಕಳುಹಿಸಿದನು. ಹೀಗೆ ಭೀಮಸೇನನು ಭೀಷ್ಮನು ನೋಡುತ್ತಿರುವಾಗಲೇ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಕಳಿಂಗ ಸೇನೆಯನ್ನು ಅಡಗಿಸಿಬಿಟ್ಟನು. ಯುದ್ಧದಲ್ಲಿ ಭೀಮನಿಂದ ಕೊಲ್ಲಲ್ಪಟ್ಟ ಆನೆಗಳು ಬಾಣಬಾಧೆಯಿಂದ ನೊಂದು ಗರ್ಜಿಸುತ್ತಾ ತಮ್ಮ ಸೈನ್ಯಗಳನ್ನೇ ಕೊಲ್ಲುತ್ತಾ ಗಾಳಿಯಿಂದ ಚದುರಿಸಲ್ಪಟ್ಟ ಮೇಘಗಳಂತೆ ಎಲ್ಲ ಕಡೆಗಳಲ್ಲಿಯೂ ಓಡುತ್ತಿದ್ದವು. ಭೀಮನು ಖಡ್ಗಪಾಣಿಯಾಗಿಯೇ ನಿಂತು ಕಳಿಂಗ ಸೈನ್ಯವೆಲ್ಲ ನಡುಗುವಂತೆ ಶಂಖವನ್ನೂದಿದನು. ಕೆಲವು ಸೈನ್ಯಗಳು ಮೂರ್ಛೆ ಬಿದ್ದವು. ಶತ್ರು ಸೈನ್ಯದ ವಾಹನಗಳು, ಇತರ ಸೈನ್ಯಗಳು ನಡುಗುತ್ತಿದ್ದವು. ಆಗಲೂ ಭೀಮನು ಯುದ್ಧ ಭೂಮಿಯಲ್ಲಿ ಮದದಾನೆಯಂತೆ ನಿರರ್ಗಳವಾಗಿ ವಿವಿಧ ಗತಿಗಳಿಂದ ಸಂಚರಿಸುವನು. ಅಲ್ಲಲ್ಲಿ ಹಾರುವನು, ಆಗಾಗ ಓಡುವನು. ಆ ಆರ್ಭಟಗಳನ್ನು ಕಂಡು ಕಳಿಂಗ ಸೇನೆಗೆ ಬುದ್ಧಿ ವಿಕಲ್ಪವಾದಂತಾಯಿತು. ಮಹಾಗ್ರಾಹದಿಂದ ಕಲಕಲ್ಪಟ್ಟ ಕೊಳದಂತೆ ಭೀಮನ ಭಯದಿಂದ ಕಳಿಂಗ ಸೇನೆಯು ತತ್ತಳಿಸಿ ನಡುಗುವುದಕ್ಕೆ ಪ್ರಾರಂಭವಾಯಿತು. ಭೀಮನ ಸಾಹಸ ಕೃತ್ಯಗಳಿಗೆ ಹೆದರಿ ಕಳಿಂಗ ಸೈನಿಕರು ಗುಂಪು ಗುಂಪಾಗಿ ಓಡುತ್ತಲೂ ಹಿಂತಿರುಗಿ ಬರುತ್ತಲೂ ಇರುವಾಗ ಪಾಂಡವರ ಸೇನಾಧಿಪತಿಯಾದ ಧೃಷ್ಟದ್ಯುಮ್ನನು ತನ್ನ ಸೈನ್ಯವನ್ನು ಪ್ರೋತ್ಸಾಹಿಸುತ್ತಾ, ಬನ್ನಿರಿ, ಯುದ್ಧ ಮಾಡಿರಿ ಎಂದನು. ಆಗ ಶತ್ರು ಸೈನ್ಯಗಳನ್ನು ಭೇದಿಸುವಂತಿರುವ ದೊಡ್ಡ ರಥ ಸೈನ್ಯವು ಭೀಮನನ್ನು ಹಿಂಬಾಲಿಸಿ ಹೊರಟಿತು. ಧರ್ಮರಾಜನು ಮೇಘ ಸಮಾನಗಳಾದ ಆನೆಗಳ ಸೈನ್ಯದೊಡನೆ ಅದನ್ನು ಹಿಂಬಾಲಿಸಿದನು. ದೃಷ್ಟದ್ಯುಮ್ನನು ತನ್ನ ಸಕಲ ಸೈನಿಕರಿಂದ ಪರಿವೃತನಾಗಿ ಭೀಮನ ಹಿಂಭಾಗದಲ್ಲಿ ನಿಂತನು. ಭೀಮ ಸಾತ್ವಿಕಗಳಿಬ್ಬರಿಗಿಂತಲೂ ಹೆಚ್ಚಾಗಿ ಆ ಪಾಂಚಾಲ ರಾಜಕುಮಾರನಿಗೆ ಪ್ರಾಣಪ್ರಿಯರಾದವರು ಬೇರೊಬ್ಬರಿಲ್ಲ. ದೃಷ್ಟದ್ಯುಮ್ನನು ಕಳಿಂಗ ವೀರರ ಮಧ್ಯದಲ್ಲಿ ಸಂಚರಿಸುತ್ತಿರುವ ಭೀಮಸೇನನ ಉತ್ಸಾಹವನ್ನು ನೋಡಿ ಹಲವು ಬಾರಿ ತಾನು ಗರ್ಜಿಸಿದನು. ಸಂತೋಷದಿಂದ ಬಾರಿ ಬಾರಿಗೂ ಶಂಖವನ್ನೂದಿದನು. ಗಡಿಗಡಿಗೆ ಸಿಂಹನಾದ ಮಾಡಿದನು. ಸುವರ್ಣವರ್ಣದ ಕುದುರೆಗಳನ್ನು ಹೂಡಿ ಸುವರ್ಣಾಲಂಕೃತವಾದ ದೃಷ್ಟದ್ಯುಮ್ನನ ರಥದಲ್ಲಿರುವ ಕೋವಿದಾರ ಧ್ವಜವನ್ನು ಕಂಡೊಡನೆ ಭೀಮನಿಗೂ ಮತ್ತಷ್ಟು ಉತ್ಸಾಹವು ಹೆಚ್ಚಿತು. ದೃಷ್ಟದ್ಯುಮ್ನನು ಕಳಿಂಗ ಸೇನೆಗಿಂದ ಆವರಿಸಲ್ಪಟ್ಟಿದ್ದ ಭೀಮನನ್ನು ಸಂಧಿಸಿದನು. ಇಷ್ಟರಲ್ಲಿ ದೃಷ್ಟದ್ಯುಮ್ನ ಭೀಮರಿಬ್ಬರು ದೂರದಲ್ಲಿ ಬರುವ ಸಾತ್ಯಕಿಯನ್ನು ಕಂಡರು. ಅವರಿಗೆ ಇನ್ನೂ ಉತ್ಸಾಹವಾಯಿತು. ಸಾತ್ಯಕಿಯು ವೇಗದಿಂದ ಅಲ್ಲಿಗೆ ಬಂದು ಭೀಮ ದೃಷ್ಟದ್ಯುಮ್ನರಿಗೆ ಬೆಂಬಲವಾಗಿ ಹಿಂದೆ ನಿಂತನು. ಸಾತ್ಯಕಿಯು ಧನುರ್ಧಾರಿಯಾಗಿ ತನ್ನ ಕ್ರೂರ ಶೌರ್ಯವನ್ನು ತೋರಿಸಲು ಕಳಿಂಗರನ್ನು ಕಣ್ಣಿಟ್ಟು ನೋಡುತ್ತಿದ್ದನು. ಇಷ್ಟರಲ್ಲಿಯೇ ಯುದ್ಧಭೂಮಿಯಲ್ಲಿ ಭೀಮನು ಕಳಿಂಗರ ಮೇದೋ ಮಾಂಸಗಳಿಂದ ಕೆಸರಾದ ರಕ್ತ ನದಿಯನ್ನು ಹೊರಡಿಸಿಬಿಟ್ಟನು. ಕಳಿಂಗ ಪಾಂಡವ ಸೈನ್ಯಗಳ ನಡುವೆ ಪ್ರವಹಿಸುತ್ತಿದ್ದ ದಾಟಲ ಸಾಧ್ಯವಾದ ಆ ರಕ್ತ ನದಿಯಲ್ಲಿ ತಾನು ಅಲ್ಲಿಂದಿಲ್ಲಿಗೆ ಹಾರಾಡುತ್ತಿದ್ದನು. ಅವನನ್ನು ಕಂಡು ನಿನ್ನ ಕಡೆಯ ವೀರರು ಕಾಲನೇ ಭೀಮರೂಪದಿಂದ ಕಳಿಂಗರೊಡನೆ ಯುದ್ಧ ಮಾಡುತ್ತಿರುವನು ಎಂದು ಭಯದಿಂದ ಕೂಗಿಕೊಂಡರು. ಅದನ್ನು ಕೇಳಿದ ಭೀಷ್ಮನು ಸನ್ನದ್ಧವಾದ ತನ್ನ ಸೈನ್ಯದೊಡನೆ ಭೀಮನನ್ನು ಎದುರಿಸಿ ಬಂದನು. ಆ ಭೀಷ್ಮನ ರಥವನ್ನು ಸಾತ್ಯಕಿಯು, ಭೀಮಸೇನನು, ದೃಷ್ಟದ್ಯುಮ್ನನು ಈ ಮೂವರು ಒಂದಾಗಿ ಸುತ್ತಿಕೊಂಡು ಕ್ರೂರ ಬಾಣಗಳಿಂದ ಆತನನ್ನು ಮರೆಮಾಡಿದರು. ಭೀಷ್ಮನು ಅವರು ಒಬ್ಬೊಬ್ಬರನ್ನು 3 ಬಾಣಗಳಿಂದ ಹೊಡೆದನು. ಆಮೇಲೆ ಸಾವಿರಾರು ಅಂಬುಗಳಿಂದ ಅವರ ರಥಗಳನ್ನು ತಡೆದು ಭೀಮನ ಕುದುರೆಗಳನ್ನು ಕೊಂದನು. ಆಮೇಲೆ ರಥದಲ್ಲಿದ್ದ ಭೀಮಸೇನನು ಭೀಷ್ಮನ ರಥದ ಮೇಲೆ ರಭಸದಿಂದ ಒಂದು ಶಕ್ತಿಯನ್ನು
ಪ್ರಯೋಗಿಸಿದ. ಅದು ಭೀಷ್ಮನಿಂದ ಭೇದಿಸಲ್ಪಟ್ಟು ಮುರಿದು ಬಿದ್ದು ಹೋಯಿತು. ಆಮೇಲೆ ಭೀಮಸೇನನು ಉಕ್ಕಿನಿಂದ ಮಾಡಿದ ದೊಡ್ಡ ಗದಾಯುಧವೊಂದನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕೆ ಧುಮುಕಿದನು. ಇಷ್ಟರಲ್ಲಿ ಸಾತ್ಯಕಿಯು ಭೀಮನಿಗೆ ಸಹಾಯಕನಾಗಿ ಬಂದು ಭೀಷ್ಮನ ಸಾರಥಿಯನ್ನು ಬಾಣಗಳಿಂದ ಹೊಡೆದು ಕೆಳಕ್ಕೆ ಕೆಣಕಿದನು. ಸಾರಥಿಯು ಕೊಲ್ಲಲ್ಪಟ್ಟೊಡನೆ ಭೀಷ್ಮನ ರಥದ ಕುದುರೆಗಳು ಆತನ ರಥವನ್ನು ಯುದ್ಧಭೂಮಿಯಿಂದ ಬೇರೆಲ್ಲಿಗೋ ಎಳೆದುಕೊಂಡು ಹೋದವು. ಆಗ ಭೀಮನು ಒಣಗಿದ ಕಾಡನ್ನು ದಹಿಸುವ ದೊಡ್ಡ ದವಾಗ್ನಿಯಂತೆ ಜ್ವಲಿಸುತ್ತಾ ಕಳಿಂಗರೆಲ್ಲರನ್ನು ಕೊಂದು ಸೇನಾ ಮಧ್ಯದಲ್ಲಿ ನಿಂತಿದ್ದನು. ಆಗ ಭೀಮನನ್ನು ಎದುರಿಸಲು ನಿಮ್ಮ ಕಡೆಯವರಾರು ಮುಂದೆ ಬರಲಾರದೆ ಹೋದರು. ದೃಷ್ಟದ್ಯುಮ್ನನು ಭೀಮನನ್ನು ತನ್ನ ರಥದ ಮೇಲೆ ಕುಳ್ಳಿರಿಸಿಕೊಂಡು ಎಲ್ಲ ಸೈನ್ಯಗಳು ನೋಡುತ್ತಿರುವಂತೆಯೇ ಬೇರೆ ಕಡೆಗೆ ರಥವನ್ನು ತಿರುಗಿಸಿದನು. ಹೀಗೆ ಆ ಭೀಮನು ಪಾಂಚಾಲ ಮದ್ರ ದೇಶದ ವೀರರಿಂದ ಹೊಗಳಿಸಿಕೊಂಡು ದೃಷ್ಟದ್ಯುಮ್ನನೊಡನೆ ಸಾತ್ಯಕಿಯ ಬಳಿಗೆ ಹೋದನು. ಆಗ ಮಹಾಬಲಶಾಲಿಯಾದ ಸಾತ್ಯಕಿಯು ದೃಷ್ಟದ್ಯುಮ್ನನ ಸಮಕ್ಷದಲ್ಲಿ ಭೀಮಸೇನನನ್ನು ಕುರಿತು ಆತನನ್ನು ಸಂತೋಷಪಡಿಸುತ್ತಾ, ಭೀಮಸೇನ, ನಮ್ಮ ಭಾಗ್ಯವಶದಿಂದ ಕಳಿಂಗರಾಜನಾದ ಕೇತುಮಾನನು, ಕಳಿಂಗ ರಾಜಕುಮಾರರಾದ ಶಕ್ರದೇವನು, ಕಳಿಂಗ ದೇಶದ ಇತರ ವೀರರು ನಿನ್ನಿಂದ ಯುದ್ಧದಲ್ಲಿ ಹತರಾದರು. ಆ ಕಳಿಂಗ ಸೇನೆಯು ಅನೇಕ ಗಜ ರಥ ತುರಗಗಳಿಂದಲೂ ಮಹಾಪುರುಷರಿಂದಲೂ ತುಂಬಿದ್ದಿತು. ಅದರಲ್ಲಿ ಧೈರ್ಯಶಾಲಿಗಳಾದ ಯುದ್ಧವೀರರು ಅನೇಕರಿದ್ದರು. ಇಂತಹ ದೊಡ್ಡದಾದ ಕಳಿಂಗ ಸೇನಾ ವ್ಯೂಹವನ್ನು ನೀನು ಏಕಾಕಿಯಾಗಿ ಜಯಿಸಿರುವೆ. ಆ ಮಹಾಸೈನ್ಯವು ನಿನ್ನ ಭುಜ ಬಲ ವೀರ್ಯದಿಂದಲೇ ನಾಶವಾಯಿತು ಎಂದು ಭೀಮನನ್ನು ಕೊಂಡಾಡಿ ತನ್ನ ರಥದಿಂದಿಳಿದು ಬಂದು ದೃಷ್ಟದ್ಯುಮ್ನನ ರಥವನ್ನೇರಿ ಅಲ್ಲಿದ್ದ ಭೀಮನನ್ನು ಅಪ್ಪಿಕೊಂಡನು. ಆಮೇಲೆ ಸಾತ್ಯಕಿಯು ಹಿಂತಿರುಗಿ ತನ್ನ ರಥವನ್ನೇರಿ ಅತಿ ಕೋಪದಿಂದ ರಣರಂಗಕ್ಕೆ ಹೋಗಿ ತನ್ನ ಕಡೆಯ ವೀರರನ್ನು ನಿನ್ನ ಕಡೆಯ ವೀರರನ್ನು, ಅಂದರೆ ಕೌರವರ ಕಡೆಯ ವೀರರನ್ನು ತಿರುಗಿ ತಿರುಗಿ ನಾಶ ಮಾಡುತ್ತಿದ್ದನು. ಇದು 54ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.